ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ದಕ್ಷಿಣ ಕೊರಿಯಾ ಅಂದ್ರೆ ನಮ್ಮೆಲ್ಲರಿಗೂ ಕೂಡ ತಕ್ಷಣ ನೆನಪಾಗೋದು ಅಲ್ಲಿರುವ ಅತ್ಯಾಧುನಿಕ ತಂತ್ರಜ್ಞಾನ, ಸ್ಯಾಮ್ಸಂಗ್ ನಂತಹ ಬೃಹತ್ ಕಂಪನಿಗಳು ಮತ್ತು ಪ್ರಪಂಚದಾದ್ಯಂತ ಯುವ ಜನತೆಯನ್ನ ಹುಚ್ಚೆಬ್ಬಿಸುವ ಹಿಪ್-ಹಾಪ್ ಸಾಂಗ್ಗಳು. ಅತ್ಯಂತ ಶಾಂತಿಯುತ ಮತ್ತು ತಮ್ಮದೇ ಆದ ಒಂದು ಸಂಸ್ಕೃತಿಯನ್ನ ಆರಾಧಿಸುವ ಅಲ್ಲಿನ ಜನ ಯಾರಿಗೂ ಕೂಡ ಸುಲಭವಾಗಿ ತೊಂದರೆ ಕೊಡೋದಿಲ್ಲ. ಆದ್ರೆ ಇದೇ ದಕ್ಷಿಣ ಕೊರಿಯಾದ ನೆಲದಲ್ಲಿ ಇದೀಗ ಒಂದು ಭಾರಿ ದೊಡ್ಡ ಸಾಂಸ್ಕೃತಿಕ ಮಹಾಯುದ್ಧ ಸ್ಫೋಟಗೊಂಡಿದೆ. ದಕ್ಷಿಣ ಕೊರಿಯಾದ ಡೇಗು ಎನ್ನುವಂತಹ ನಗರ ಒಂದು ನಿರ್ದಿಷ್ಟ ಸಮುದಾಯದವರು ಬೃಹತ್ ಮಸೀದಿಯನ್ನ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಆದ್ರೆ ಇದನ್ನ ತೀವ್ರವಾಗಿ ವಿರೋಧಿಸುತ್ತಿರುವ ಅಲ್ಲಿನ ಸ್ಥಳೀಯ ಕೊರಿಯನ್ನರು ಇತಿಹಾಸದಲ್ಲೇ ಹಿಂದೆಂದೂ ಕಂಡು ಕೇಳಿಯದಂತಹ ಒಂದು ವಿಲಕ್ಷಣ ಮತ್ತು ಕಠೋರವಾದಂತಹ ಪ್ರತಿಭಟನೆಯನ್ನ ಶುರು ಮಾಡಿದ್ದಾರೆ. ಮಸೀದಿ ನಿರ್ಮಾಣವಾಗ್ತಾ ಇರುವ ಜಾಗದ ಮುಂದೆಯೇ ಬೃಹತ್ ಹಂದಿ ತಲೆಗಳನ್ನ ತಂದು ಇಟ್ಟಿದ್ದಾರೆ. ಇದಷ್ಟೇ ಅಲ್ಲದೆ ಅದೇ ಜಾಗದಲ್ಲಿ ದಿನ ಬೆಳಗಾದ್ರೆ ಪೋರ್ಕ್ ಬೇಬಿಕ್ಯೂ ಪಾರ್ಟಿಗಳನ್ನ ಅಂದ್ರೆ ಹಂದಿ ಮಾಂಸವನ್ನ ಸುಡುವ ಭಾರಿ ದೊಡ್ಡ ಪಾರ್ಟಿಯನ್ನ ಆಯೋಜನೆ ಮಾಡುವ ಮೂಲಕ ಇಡೀ ಇಸ್ಲಾಮಿಕ್ ಜಗತ್ತಿಗೆ ಡೈರೆಕ್ಟ್ ಆಗಿ ಸವಾಲು ಹಾಕಿದ್ದಾರೆ. ಅಷ್ಟಕ್ಕೂ ಕೊರಿಯಾದಂತಹ ಶಾಂತಿಯುತ ದೇಶದಲ್ಲಿ ದಿಢೀರಂತ ಇಷ್ಟೊಂದು ಭಾರಿ ದೊಡ್ಡ ಧಾರ್ಮಿಕ ಸಂಘರ್ಷ ಶುರುವಾಗಲು ಅಸಲಿ ಕಾರಣವೇನು? ಮಸೀದಿ ನಿರ್ಮಾಣ ಮಾಡಲು ಹೊರಟಿರುವಂತಹ ಆ ವಿದೇಶಿ ವಿದ್ಯಾರ್ಥಿಗಳ ಅಸಲಿ ಹಿನ್ನೆಲೆ ಎಂಥದ್ದು? ಮಸೀದಿಯ ಕಟ್ಟಡ ನಿರ್ಮಾಣವಾಗದಂತೆ ತಡೆಯಲು ಕೊರಿಯನ್ನರು ಹಂದಿ ಮಾಂಸವನ್ನೇ ಅತಿದೊಡ್ಡ ಅಸ್ತ್ರವನ್ನಾಗಿ ಬಳಸಿಕೊಂಡಿದ್ದಾದ್ರೂ ಯಾಕೆ? ಯುರೋಪ್ನ ದೇಶಗಳ ಪರಿಸ್ಥಿತಿಯನ್ನು ನೋಡಿ ಬೆಚ್ಚಿ ಬಿದ್ದಿರುವಂತಹ ಕೊರಿಯನ್ನರು ತಮ್ಮ ದೇಶದಲ್ಲಿ ಅಂತಹ ವಾತಾವರಣ ಸೃಷ್ಟಿಯಾಗಲು ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿರೋದಾದ್ರೂ ಯಾಕೆ? ಅಲ್ಲಿನ ಸುಪ್ರೀಂ ಕೋರ್ಟ್ ನ ಆದೇಶ ಬಂದರೂ ಕೂಡ ಮಣಿಯದ ಸ್ಥಳೀಯ ಈ ಹೋರಾಟ ಜಾಗತಿಕ ಮಟ್ಟದಲ್ಲಿ ಭಾರಿ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದ್ದು ಹೇಗೆ? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ದಕ್ಷಿಣ ಕೊರಿಯಾದ ಈ ಸಾಂಸ್ಕೃತಿಕ ಸಂಘರ್ಷದ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡ್ತೀನಿ. ವಲಸಿಗರು ಮತ್ತು ಮೂಲ ನಿವಾಸಿಗಳ ನಡುವಿನ ಈ ಕಾದಾಟದ ಸ್ಫೋಟಕ ಮಾಹಿತಿಯನ್ನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ದಕ್ಷಿಣ ಕೊರಿಯಾದ ಜನ ಮಸೀದಿ ನಿರ್ಮಾಣವಾಗಬಾರದು ಅಂತ ಅಲ್ಲಿ ಹಂದಿ ತಲೆಯನ್ನ ಇಟ್ಟಿದ್ದು ಸರಿನಾ ತಪ್ಪ? ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ಜಾಗತಿಕ ವಿವಾದದ ಅಸಲಿ ಕಥೆ ಶುರುವಾಗುವುದು ದಕ್ಷಿಣ ಕೊರಿಯಾದ ಮೂರನೇ ಅತಿ ದೊಡ್ಡ ನಗರವಾಗಿರುವ ಡೇಗು ಎನ್ನುವ ಪ್ರದೇಶದಲ್ಲಿ. ಈ ನಗರದಲ್ಲಿ ಯುಂಗ್ಫೋಕ್ ನ್ಯಾಷನಲ್ ಯೂನಿವರ್ಸಿಟಿ ಎನ್ನುವಂತಹ ಒಂದು ಭಾರಿ ದೊಡ್ಡ ಪ್ರತಿಷ್ಠಿತ ವಿಶ್ವವಿದ್ಯಾಲಯವಿದೆ. ಇಲ್ಲಿ ಶಿಕ್ಷಣ ಪಡೆಯಲು ಪಾಕಿಸ್ತಾನ, ಬಾಂಗ್ಲಾದೇಶ ಮತ್ತು ಉಜ್ಬೇಕಿಸ್ತಾನದಂತಹ ಇಸ್ಲಾಮಿಕ್ ದೇಶಗಳಿಂದ ನೂರಾರು ವಿದೇಶಿ ವಿದ್ಯಾರ್ಥಿಗಳು ಬಂದು ನೆಲೆಸಿದ್ದಾರೆ. ಈ ವಿದ್ಯಾರ್ಥಿಗಳು ತಾವು ಪ್ರಾರ್ಥನೆ ಮಾಡಲು ವಿಶ್ವವಿದ್ಯಾಲಯದ ಅಕ್ಕಪಕ್ಕದಲ್ಲಿರುವಂತಹ ಒಂದು ವಸತಿ ಪ್ರದೇಶದಲ್ಲಿ ಸಣ್ಣದೊಂದು ಜಾಗವನ್ನ ಖರೀದಿಸಿದ್ರು. ಆರಂಭದಲ್ಲಿ 10 ರಿಂದ 20 ಜನ ಸೇರ್ತಾ ಇದ್ದ ಈ ಜಾಗದಲ್ಲಿ ದಿಢೀರಂತ ಒಂದು ಬೃಹತ್ ಮಸೀದಿಯನ್ನ ಕಟ್ಟಲು ಪ್ಲಾನ್ ಮಾಡಲಾಯಿತು. ಇಲ್ಲಿಂದಲೇ ಅಸಲಿ ಕದನ ಶುರುವಾಗುವುದು. ಯಾವಾಗ ಈ ವಿದ್ಯಾರ್ಥಿಗಳು ಬೃಹತ್ ಮಸೀದಿ ಕಟ್ಟಲು ಪ್ಲಾನ್ ಮಾಡಿ ಅಲ್ಲಿನ ಸ್ಥಳೀಯ ಆಡಳಿತದಿಂದ ಅನುಮತಿ ಪಡೆದುಕೊಂಡ್ರು, ಆಗ ಅಲ್ಲಿನ ಮೂಲ ನಿವಾಸಿಗಳಾದ ಕೊರಿಯನ್ನರು ಡೈರೆಕ್ಟ್ ಆಗಿ ಸಿಡಿದೆದ್ರು. ಆ ವಸತಿ ಪ್ರದೇಶದಲ್ಲಿ ಕೇವಲ ಕೊರಿಯನ್ನರು ಮಾತ್ರ ವಾಸಿಸ್ತಾ ಇದ್ರು. ಮಸೀದಿ ನಿರ್ಮಾಣವಾದರೆ ದಿನದಲ್ಲಿ 5 ಬಾರಿ ಭಾರಿ ದೊಡ್ಡ ಶಬ್ದ ಬರುತ್ತೆ. ನೂರಾರು ಜನ ಗುಂಪು ಗುಂಪಾಗಿ ನಮ್ಮ ಮನೆಗಳ ಮುಂದೆ ಓಡಾಡ್ತಾರೆ ಮತ್ತು ನಮ್ಮ ಖಾಸಗಿತನಕ್ಕೆ ಕಂಪ್ಲೀಟ್ ಆಗಿ ಧಕ್ಕೆ ಬರುತ್ತೆ ಅಂತ ಕೊರಿಯನ್ನರು ವಿರೋಧ ವ್ಯಕ್ತಪಡಿಸಿದ್ರು. ಇದಷ್ಟೇ ಅಲ್ಲದೆ ಆ ವಿದ್ಯಾರ್ಥಿಗಳು ಮಾಡುವ ಅಡುಗೆಯ ವಾಸನೆ ಮತ್ತು ಅಲ್ಲಿನ ಜನಸಂದಣಿ ನಮ್ಮ ಸಂಸ್ಕೃತಿಗೆ ಕಂಪ್ಲೀಟ್ ಆಗಿ ವಿರೋಧವಾಗಿದೆ ಎನ್ನುವುದು ಸ್ಥಳೀಯರ ಭಾರಿ ದೊಡ್ಡ ವಾದವಾಗಿತ್ತು. ಸ್ಥಳೀಯರ ವಿರೋಧದ ನಡುವೆಯೂ ಕೂಡ ಯಾವಾಗ ಮಸೀದಿಯ ಕಟ್ಟಡ ಕಾಮಗಾರಿ ಶುರುವಾಯಿತು, ಆಗ ಕೊರಿಯನರು ಒಂದು ವಿಲಕ್ಷಣವಾದಂತಹ ಅತ್ಯಂತ ಕಠೋರವಾದಂತಹ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು. ಇಸ್ಲಾಮಿಕ್ ನಂಬಿಕೆಯ ಪ್ರಕಾರ ಹಂದಿ ಮಾಂಸ ಎನ್ನುವುದು ಕಂಪ್ಲೀಟ್ ಆಗಿ ಹರಾಮ್ ಅಂದ್ರೆ ನಿಷೇಧವಾದಂತಹ ವಸ್ತು. ಇದೇ ನಂಬಿಕೆಯನ್ನು ಅಸ್ತ್ರವಾಗಿ ಬಳಸಿಕೊಂಡಂತಹ ಕೊರಿಯನರು ಮಸೀದಿ ಕಟ್ಟುವ ಜಾಗದ 2 ಕಡೆ ಒಂದು ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಬಕೆಟ್ ಗಳನ್ನ ಇಟ್ಟು ನಿಜವಾದ ಹಂದಿಯ ಕತ್ತರಿಸಿದ ತಲೆಗಳನ್ನ ತಂದಿರ್ತಾರೆ. ಆ ಜಾಗದ ಸುತ್ತ ಹಂದಿಯ ಮಾಂಸದ ತುಂಡುಗಳನ್ನ ಎಸೆದ್ರು. ಯಾರು ಈ ಮಸೀದಿ ಕಟ್ಟಲು ಬರ್ತಾರೋ ಅವರು ಈ ಹಂದಿಯ ತಲೆಯನ್ನ ನೋಡ್ಕೊಂಡೇ ಒಳಗೆ ಹೋಗ್ಬೇಕು ಎನ್ನುವ ಭಾರಿ ದೊಡ್ಡ ಮಾನಸಿಕ ಯುದ್ಧವನ್ನ ಅಲ್ಲಿನ ನಿವಾಸಿಗಳು ಶುರು ಮಾಡಿದ್ರು. ಹಂದಿ ತಲೆಗಳನ್ನ ಇಟ್ಟಿದ್ದು ಮಾತ್ರವಲ್ಲದೆ ಕೊರಿಯನ್ನರು ಪ್ರತಿದಿನ ಅದೇ ಮಸೀದಿಯ ಎದುರುಗಡೆ ರಸ್ತೆಯಲ್ಲಿ ಪೋರ್ಕ್ ಬಾರ್ಬಿಕ್ಯೂ ಪಾರ್ಟಿಗಳನ್ನ ಆಯೋಜನೆ ಮಾಡಲು ಶುರು ಮಾಡಿದ್ರು. ಬೃಹತ್ ಗ್ರಿಲ್ ಗಳನ್ನ ಇಟ್ಕೊಂಡು ಅಲ್ಲಿ ಹಂದಿ ಮಾಂಸವನ್ನ ಸುಡುತ್ತಾ ಆ ಮಾಂಸದ ವಾಸನೆ ಡೈರೆಕ್ಟ್ ಆಗಿ ಪ್ರಾರ್ಥನೆ ಮಾಡುವವರ ಮೂಗಿಗೆ ಬಡಿಯುವಂತೆ ಮಾಡಿದ್ರು. ನೂರಾರು ಸ್ಥಳೀಯರು ಒಟ್ಟಾಗಿ ಸೇರಿ ಹಂದಿ ಮಾಂಸವನ್ನ ತಿನ್ನುತ್ತಾ ಮಸೀದಿಯನ್ನ ನಿರ್ಮಾಣ ಮಾಡದಂತೆ ಭಾರಿ ದೊಡ್ಡ ಘೋಷಣೆಯನ್ನು ಕೂಗಲು ಶುರು ಮಾಡಿದ್ರು. ಇದು ವಿದೇಶಿ ವಿದ್ಯಾರ್ಥಿಗಳಿಗೆ ಅಕ್ಷರಶಃ ನುಂಗಲಾರದ ತುತ್ತಾಗಿ ಪರಿಣಮಿಸಿತು. ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಿದ್ದಾರೆ ಅಂತ ಈ ವಿದ್ಯಾರ್ಥಿನಿಗಳು ಪೊಲೀಸರ ಮೊರೆಯನ್ನ ಹೋಗ್ತಾರೆ. ಅಷ್ಟಕ್ಕೂ ಕೊರಿಯನ್ನರು ದಿಢೀರಂತ ಇಷ್ಟೊಂದು ಅಗ್ರೆಸಿವ್ ಆಗಿ ವರ್ತಿಸಲು ಅಸಲಿ ಕಾರಣ ಏನ್ ಗೊತ್ತಾ? ದಕ್ಷಿಣ ಕೊರಿಯಾ ಎನ್ನುವುದು ಪ್ರಪಂಚದ ಕೆಲವು ಏಕರೂಪದ ಸಮಾಜದಲ್ಲಿ ಅಂದ್ರೆ ಹೋಮೋಜೇನಿಯಸ್ ಕಂಟ್ರಿಗಳಲ್ಲಿ ಒಂದು. ಅಲ್ಲಿನ ಜನ ತಮ್ಮ ಭಾಷೆ, ಸಂಸ್ಕೃತಿ ಮತ್ತು ಆಚರಣೆಗಳನ್ನ ಬಿಟ್ಟು ಬೇರೆ ಯಾವುದೇ ವಿದೇಶಿ ಸಂಸ್ಕೃತಿಯನ್ನ ಅಷ್ಟು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ಹೊರಗಡೆಯಿಂದ ಬರುವಂತಹ ವಲಸಿಗರು ನಮ್ಮ ದೇಶದ ನಿಯಮಗಳಿಗೆ ತಕ್ಕಂತೆ ಬದುಕಬೇಕು, ನಮ್ಮ ಸಂಸ್ಕೃತಿಯ ಜೊತೆಗೆ ಬೆರೆತುಕೊಂಡು ಹೋಗಬೇಕು ಎನ್ನುವುದು ಅವರ ಪಕ್ಕಾ ಲೆಕ್ಕಾಚಾರ. ಆದ್ರೆ ವಿದೇಶಿ ವಿದ್ಯಾರ್ಥಿಗಳು ತಮ್ಮದೇ ಆದ ಪ್ರತ್ಯೇಕ ಲೋಕವನ್ನ ಸೃಷ್ಟಿ ಮಾಡಿಕೊಂಡು ತಮ್ಮದೇ ಪ್ರತ್ಯೇಕ ನಿಯಮಗಳನ್ನ ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಎನ್ನುವ ಭಾರಿ ದೊಡ್ಡ ಭಯ ಮತ್ತು ಆಕ್ರೋಶ ಆ ಕೊರಿಯನ್ನರ ಮನಸ್ಸಿನಲ್ಲಿ ಮನೆ ಮಾಡಿದೆ. ಕೊರಿಯನ್ನರ ಈ ವಿರೋಧದ ಹಿಂದೆ ಜಾಗತಿಕ ಮಟ್ಟದಲ್ಲಿ ನಡೀತಾ ಇರುವ ಒಂದು ಭಾರಿ ದೊಡ್ಡ ವಿದ್ಯಮಾನದ ಭಯ ಕೂಡ ಅಡಗಿದೆ. ಅದೇ ಯುರೋಪ್ ಖಂಡದ ಈಗಿನ ಕರಾಳ ಪರಿಸ್ಥಿತಿ. ಫ್ರಾನ್ಸ್, ಸ್ವೀಡನ್ ಮತ್ತು ಬ್ರಿಟನ್ ನಂತಹ ದೇಶಗಳಲ್ಲಿ ಮಾನವ ಹಕ್ಕುಗಳ ಹೆಸರಿನಲ್ಲಿ ಲಕ್ಷಾಂತರ ವಲಸಿಗರಿಗೆ
ಆಶ್ರಯ ನೀಡಲಾಯಿತು. ಆದ್ರೆ ಇಂದು ಅದೇ ದೇಶದಲ್ಲಿ ಆ ವಲಸಿಗರು ಪ್ರತ್ಯೇಕ ಸಮಾಜವನ್ನ ಕಟ್ಟಿಕೊಂಡು ಅಲ್ಲಿನ ಮೂಲ ನಿವಾಸಿಗಳ ಮೇಲೆಯೇ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಗಲಭೆಗಳು, ಕಲ್ಲು ತೂರಾಟಗಳು ಮತ್ತು ಸ್ಲೀಪರ್ ಸೆಲ್ಗಳ ಹಾವಳಿ ಅಲ್ಲಿ ವಿಪರೀತವಾಗಿದೆ. ಆ ಕರಾಳ ಇತಿಹಾಸ ನಮ್ಮ ದಕ್ಷಿಣ ಕೊರಿಯಾದಲ್ಲಿ ಮರುಕಳಿಸಲು ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ನಮ್ಮ ದೇಶವನ್ನ ಮತ್ತೊಂದು ಸ್ವೀಡನ್ ಆಗಲು ಬಿಡೋದಿಲ್ಲ ಎನ್ನುವ ಸ್ಪಷ್ಟವಾದ ನಿಲುವನ್ನ ಈ ಕೊರಿಯನ್ನರು ತೆಗೆದುಕೊಂಡಿದ್ದಾರೆ. ಹಂದಿತಳಿಯ ಪ್ರತಿಭಟನೆ ತಾರಕ್ಕೇರಿದಾಗ ಈ ವಿವಾದ ಡೈರೆಕ್ಟ್ ಆಗಿ ದಕ್ಷಿಣ ಕೊರಿಯಾದ ನ್ಯಾಯಾಲಯದ ಮೆಟ್ಟಿಲೇರುತ್ತೆ. ಸ್ಥಳೀಯ ಆಡಳಿತವು ಪ್ರತಿಭಟನೆಗೆ ಮಣಿದು ಮಸೀದಿ ನಿರ್ಮಾಣವನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯಿತು. ಆದ್ರೆ ವಿದ್ಯಾರ್ಥಿಗಳು ಮಾನವ ಹಕ್ಕುಗಳ ಆಧಾರದ ಮೇಲೆ ಕೋರ್ಟ್ಗೆ ಹೋದ್ರು. ನ್ಯಾಯಾಲಯವು ಪ್ರಾರ್ಥನಾ ಮಂದಿರ ಕಟ್ಟುವುದು ಅವರ ಮೂಲಭೂತ ಹಕ್ಕು, ಹೀಗಾಗಿ ಕಟ್ಟಡ ನಿರ್ಮಾಣಕ್ಕೆ ಅಡ್ಡಿಪಡಿಸಬಾರದು ಅಂತ ವಿದ್ಯಾರ್ಥಿಗಳ ಪರವಾಗಿಯೇ ತೀರ್ಪನ್ನು ನೀಡಲಾಯಿತು. ಕಾನೂನಿನ ಪ್ರಕಾರ ಮಸೀದಿ ಕಟ್ಟಲು ಕಂಪ್ಲೀಟ್ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿತ್ತು. ಆದ್ರೆ ಅಸಲಿ ಟ್ವಿಸ್ಟ್ ಶುರುವಾಗಿದ್ದೇ ಇಲ್ಲೇ. ನ್ಯಾಯಾಲಯದ ಆದೇಶ ಬಂದರೂ ಕೂಡ ಅಲ್ಲಿನ ಸ್ಥಳೀಯ ಕೊರಿಯನ್ನರು ಕಂಪ್ಲೀಟ್ ಆಗಿ ಡೋಂಟ್ ಕೇರ್ ಎಂದಿದ್ದಾರೆ. ಇದು ನಮ್ಮ ನೆಲ, ನಮ್ಮ ಜಾಗ, ಇಲ್ಲಿ ಕೋರ್ಟ್ ಆದೇಶಕ್ಕಿಂತ ನಮ್ಮ ಹಕ್ಕುಗಳು ಅತಿ ಮುಖ್ಯ ಅಂತ ಪಟ್ಟು ಹಿಡಿತಾರೆ. ಕಟ್ಟಡ ನಿರ್ಮಾಣ ಸಾಮಗ್ರಿಗಳನ್ನ ತರುವಂತಹ ಲಾರಿಗಳನ್ನ ಡೈರೆಕ್ಟ್ ಆಗಿ ರಸ್ತೆಯಲ್ಲಿ ತಡೆದು ನಿಲ್ಲಿಸಿದ್ರು. ತಾವೇ ರಸ್ತೆಯಲ್ಲಿ ಅಡ್ಡಲಾಗಿ ಮಲಗಿ ಯಾವುದೇ ವಾಹನವನ್ನ ಒಳಗೆ ಹೋಗದಂತೆ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡಿದ್ದಾರೆ. ಪೊಲೀಸರು ಬಂದು ಎಷ್ಟೇ ಮನವೊಲಿಸಿದ್ರು ಕೂಡ ಕೊರಿಯನ್ನರು ತಮ್ಮ ನಿರ್ಧಾರದಿಂದ ಒಂದು ಇಂಚು ಕೂಡ ಹಿಂದೆ ಸರಿತಾ ಇಲ್ಲ. ಕೊರಿಯಾದಲ್ಲಿ ನಡೀತಿರುವಂತಹ ಈ ಬಿಬಿಕ್ಯೂ ಮತ್ತು ಹಂದಿತಳಿಯ ವಿವಾದ ಜಾಗತಿಕ ಮಟ್ಟದಲ್ಲಿ ಭಾರಿ ದೊಡ್ಡ ಸುದ್ದಿಯಾಗಿದೆ. ಪಾಕಿಸ್ತಾನ ಮತ್ತು ಕೆಲವು ಇಸ್ಲಾಮಿಕ್ ರಾಷ್ಟ್ರಗಳ ನಾಯಕರು ಕೊರಿಯಾದ ಈ ಘಟನೆಯನ್ನ ಇಸ್ಲಾಮೋಫೋಬಿಯಾ ಅಂತ ಕರೆದು ಭಾರಿ ದೊಡ್ಡ ಮಟ್ಟದಲ್ಲಿ ಬೊಬ್ಬೆ ಹೊಡಿತಾ ಇದ್ದಾರೆ. ಯುನೈಟೆಡ್ ನೇಷನ್ ಅಂದ್ರೆ ಯುಎನ್ ಕಚೇರಿಗಳಿಗೆ ಡೈರೆಕ್ಟ್ ಆಗಿ ಕಂಪ್ಲೇಂಟ್ ಗಳನ್ನ ಕಳುಹಿಸಲಾಗಿದೆ. ದಕ್ಷಿಣ ಕೊರಿಯಾ ಸರ್ಕಾರವು ಅಲ್ಪಸಂಖ್ಯಾತರ ಹಕ್ಕುಗಳನ್ನ ಕಸಿದುಕೊಳ್ತಾ ಇದೆ, ಅವರಿಗೆ ರಕ್ಷಣೆ ನೀಡ್ತಾ ಇಲ್ಲ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಮಾಡಲು ಶುರು ಮಾಡಿದ್ದಾರೆ. ಈ ಘಟನೆ ದಕ್ಷಿಣ ಕೊರಿಯಾದ ಸರ್ಕಾರವನ್ನ ಅಕ್ಷರಶಃ ಭಾರಿ ದೊಡ್ಡ ಧರ್ಮ ಸಂಕಟದಲ್ಲಿ ಸಿಲುಕಿಸಿದೆ. ಒಂದ್ ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ದೇಶದ ಇಮೇಜ್ ಹಾಳಾಗ್ತಾ ಇದೆ ಎನ್ನುವಂತಹ ಭಯ. ವಿದೇಶಿ ವಿದ್ಯಾರ್ಥಿಗಳು ಕೊರಿಯಾಗೆ ಬರುತ್ತಿದ್ರೆ ಯೂನಿವರ್ಸಿಟಿಗಳಿಗೆ ಆರ್ಥಿಕ ನಷ್ಟವಾಗುತ್ತೆ. ಮತ್ತೊಂದು ಕಡೆ ತಮ್ಮದೇ ದೇಶದ ಸ್ವಂತ ನಾಗರಿಕರನ್ನ ಎದುರಿಸುವಂತಿಲ್ಲ. ಮುಂಬರುವ ಚುನಾವಣೆಯಲ್ಲಿ ಇದೇ ಸ್ಥಳೀಯರು ವೋಟ್ ಹಾಕಬೇಕು, ಹೀಗಾಗಿ ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಕಠಿಣ ಲಾಠಿ ಚಾರ್ಜ್ ಮಾಡಲು ಹಿಂದೆಟ್ಟು ಹಾಕಿದ್ದಾರೆ. ಇದೊಂದು ಅತ್ಯಂತ ಸೂಕ್ಷ್ಮವಾದ ರಾಜಕೀಯ ಮತ್ತು ಸಾಮಾಜಿಕ ಬಿಕ್ಕಟ್ಟಾಗಿ ಬದಲಾಗಿದೆ. ಜಗತ್ತಿನ ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ವಲಸಿಗರು ಎದುರಿಸುವ ಅತಿದೊಡ್ಡ ಸಮಸ್ಯೆ ಅಂದ್ರೆ ಅದು ಸಮ್ಮಿಲನ, ಅಂದ್ರೆ ಅಸಿಮಿಲೇಷನ್. ಯಾವಾಗ ವಲಸಿಗರು ತಾವು ಹೋದ ದೇಶದ ಭಾಷೆ, ಸಂಸ್ಕೃತಿ ಮತ್ತು ನಿಯಮಗಳನ್ನ ಗೌರವಿಸಿ ಆ ದೇಶದವರ ಜೊತೆ ಬೆರೆಯಿತು ಹೋಗ್ತಾರೋ ಆಗ ಯಾವುದೇ ಸಂಘರ್ಷ ಬರೋದಿಲ್ಲ. ಆದ್ರೆ ತಾವು ಹೋದ ದೇಶದಲ್ಲೂ ಕೂಡ ತಮ್ಮದೇ ನಿಯಮವನ್ನು ನಡೆಸಬೇಕು, ನಮ್ಮದೇ ಧರ್ಮದ ಕಟ್ಟಡಗಳನ್ನ ತಲೆ ಎತ್ತಬೇಕು ಅಂತ ಹಠ ಹಿಡಿದಾಗ ಇಂತಹ ಭಾರಿ ದೊಡ್ಡ ಸಾಂಸ್ಕೃತಿಕ ಯುದ್ಧಗಳು ಸ್ಫೋಟಗೊಳ್ಳುತ್ತವೆ. ಕೊರಿಯಾದಲ್ಲಿ ನಡೀತಾ ಇರೋದು ಕೂಡ ಈಗ ಅಕ್ಷರಶಃ ಇದೆ ಎಲಿಮಿನೇಷನ್ ಫೇಲ್ಯೂರ್ ಅಂತಿದ್ದಾರೆ ಜಾಗತಿಕ ಸಮಾಜಶಾಸ್ತ್ರಜ್ಞರು. ಇನ್ನು ಸ್ನೇಹಿತರೆ, ದಕ್ಷಿಣ ಕೊರಿಯಾದಲ್ಲಿ ನಡೀತಾ ಇರುವ ಈ ಘಟನೆಯಿಂದ ಭಾರತೀಯರಾದ ನಾವು ಕಲಿಬೇಕಾಗಿರುವ ಪಾಠ ಬಹಳಷ್ಟಿದೆ. ನಮ್ಮ ದೇಶದಲ್ಲಿ ಈಗಾಗಲೇ ಬಾಂಗ್ಲಾದೇಶ ಮತ್ತು ಮ್ಯಾನ್ಮಾರ್ ನಿಂದ ಬಂದಿರುವ ಲಕ್ಷಾಂತರ ಅಕ್ರಮ ವಲಸಿಗರು ಗಡಿ ರಾಜ್ಯದ ಡೆಮೋಗ್ರಫಿಯನ್ನು ಕಂಪ್ಲೀಟ್ ಆಗಿ ಬದಲಾಯಿಸಿದ್ದಾರೆ. ಅವರು ನಮ್ಮದೇ ದೇಶದ ಸಂಪನ್ಮೂಲಗಳನ್ನು ಬಳಸಿಕೊಂಡು ನಮ್ಮ ಸಂಸ್ಕೃತಿಯ ಮೇಲೆಯೇ ದಬ್ಬಾಳಿಕೆ ಮಾಡುವ ಮಟ್ಟಕ್ಕೆ ಬೆಳೆದಿದ್ದಾರೆ. ಆಂತರಿಕ ಭದ್ರತೆಯ ದೃಷ್ಟಿಯಿಂದಾಗಿ ಈ ಅಕ್ರಮ ವಲಸಿಗರನ್ನ ಈಗಲೇ ತಡೆಯದಿದ್ರೆ ಮುಂದಿನ ದಿನಗಳಲ್ಲಿ ಭಾರತದಲ್ಲೂ ಕೂಡ ಇಂತಹ ಸಾವಿರಾರು ಸಾಂಸ್ಕೃತಿಕ ಸಂಘರ್ಷಗಳು ಸ್ಫೋಟಗೊಳ್ಳುವುದು 100% ಗ್ಯಾರಂಟಿ ಆಗಿದೆ. ಮಾನವ ಹಕ್ಕುಗಳ ಪರವಾಗಿ ಮಾತನಾಡುವ ಬುದ್ಧಿಜೀವಿಗಳು ಈ ಘಟನೆಯನ್ನ ಬಂದು ಕೋನದಿಂದ ಮಾತ್ರ ನೋಡ್ತಾ ಇದ್ದಾರೆ. ಆದ್ರೆ ಆ ನಾಣ್ಯದ ಇನ್ನೊಂದು ಮುಖವನ್ನು ಕೂಡ ನಾವು ನೋಡ್ಲೇಬೇಕಾಗತ್ತೆ. ಒಬ್ಬರ ಧಾರ್ಮಿಕ ಹಕ್ಕುಗಳು ಇನ್ನೊಬ್ಬರ ನೆಮ್ಮದಿಯನ್ನ ಕಸಿದುಕೊಳ್ಳುವ ಹಂತಕ್ಕೆ ಹೋಗಬಾರದು. ವಸತಿ ಪ್ರದೇಶದಲ್ಲಿ ಬೃಹತ್ ಕಟ್ಟಡವನ್ನ ಕಟ್ಟಿ ಸ್ಥಳೀಯರಿಗೆ ಕಿರಿಕಿರಿ ಮಾಡೋದು ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆಯೇ ಆಗಿರುತ್ತೆ. ಕೊರಿಯನರು ಹಂದಿ ತಲೆಯನ್ನ ಇಟ್ಟಿದ್ದು ವಿಲಕ್ಷಣವಾಗಿ ಕಾಣಿಸುವುದು, ಆದರೆ ಅದು ಅವರ ಅಸಹಾಯಕತೆಯ ಮತ್ತು ತೀವ್ರ ಆಕ್ರೋಶದ ಅಂತಿಮ ಸ್ವರೂಪವಾಗಿದೆ ಎನ್ನುವುದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸ್ಥಳೀಯ ಆಡಳಿತವು ವಿದ್ಯಾರ್ಥಿಗಳು ಮತ್ತು ಕೊರಿಯನ್ನರ ನಡುವೆ ಸಂಧಾನ ಮಾಡಲು ಹಲವು ಬಾರಿ ಸಭೆಗಳನ್ನು ಕೂಡ ಕರೆದಿತ್ತು. ಮಸೀದಿ ಗಾತ್ರವನ್ನ ಕಡಿಮೆ ಮಾಡಿ ಶಬ್ದ ಬಾರದಂತೆ ತಡೆಯುತ್ತೇವೆ ಅಂತ ವಿದ್ಯಾರ್ಥಿಗಳು ಭರವಸೆ ಕೊಡ್ತಾರೆ. ಆದ್ರೆ ಕೊರಿಯನರು ಮಾತ್ರ ಇದ್ಯಾವುದನ್ನು ಕೂಡ ಕೇಳುವ ಸ್ಥಿತಿಯಲ್ಲಿಲ್ಲ. ನೀವು ಈ ಜಾಗವನ್ನ ಬಿಟ್ಟು ಬೇರೆ ಕಡೆಗೆ ಹೋಗಿ, ನಿಮ್ಮ ಹಣವನ್ನ ನಾವು ವಾಪಸ್ ಕೊಡ್ತೇವೆ ಅಂತ ಆಫರ್ ಕೊಟ್ಟಿದ್ದಾರೆ. ಆದ್ರೆ ಆ ವಿದ್ಯಾರ್ಥಿಗಳು ತಾವು ಅಲ್ಲಿಂದ ಕದಲೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಇದರಿಂದಾಗಿ ಸಂಧಾನದ ಮಾತುಕತೆಗಳು ಕೂಡ ಕಂಪ್ಲೀಟ್ ಆಗಿ ಫ್ಲಾಪ್ ಆಗಿವೆ. ದೇಗೆ ನಗರದ ಈ ಅಂತಿಮ ಬಿಕ್ಕಟ್ಟಿಗೆ ಅಂತಿಮ ಪರಿಹಾರ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಪೊಲೀಸರು ಬಲವಂತವಾಗಿ ಕೊರಿಯನ್ನರನ್ನ ತೆರವುಗೊಳಿಸಿ ಮಸೀದಿ ಕಟ್ಟಲು ಅವಕಾಶ ಮಾಡಿಕೊಟ್ರೆ ಅದು ಇಡೀ ದೇಶದಲ್ಲಿ ಭಾರಿ ದೊಡ್ಡ ಹಿಂಸಾಚಾರಕ್ಕೆ ಕಾರಣವಾಗಬಹುದು. ಒಂದ್ ವೇಳೆ ಕಟ್ಟಡವನ್ನ ನಿಲ್ಲಿಸಿದ್ರೆ ಅದು ಕೋರ್ಟ್ ಆದೇಶ ಉಲ್ಲಂಘನೆಯಾಗುತ್ತೆ. ಇದೊಂದು ಅಕ್ಷರಶಃ ಕತ್ತಿ ಮೇಲಿನ ನಡಿಗೆಯಾಗಿದೆ. ಜಗತ್ತಿನಾದ್ಯಂತ ನಡೀತಾ ಇರುವಂತಹ ಇಂತಹ ನೂರಾರು ಸಂಘರ್ಷಗಳಿಗೆ ಈ ಪ್ರಕರಣ ಒಂದು ಭಾರಿ ದೊಡ್ಡ ಉದಾಹರಣೆಯಾಗಿ ಇತಿಹಾಸದಲ್ಲಿ ಉಳಿಯುವುದು ಖಚಿತ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ದಕ್ಷಿಣ ಕೊರಿಯಾದಲ್ಲಿ ಹಂದಿ ತಲೆಯನ್ನ ಇಟ್ಟು ನಡೆಸ್ತಾ ಇರುವಂತಹ ಈ ಕೇವಲ ಒಂದು ಕಟ್ಟಡದ ವಿವಾದವಲ್ಲ, ಬದಲಾಗಿ ಇದೊಂದು ಸಾಂಸ್ಕೃತಿಕ ಅಸ್ತಿತ್ವದ ಮಹಾಸಂಗ್ರಾಮ. ವಲಸಿಗರು ತಾವು ಹೋದಂತಹ ದೇಶದ ನಿಯಮಗಳನ್ನ ಗೌರವಿಸದಿದ್ರೆ ಎಂತಹ ಶಾಂತಿಯುತ ದೇಶವು ಕೂಡ ರಣರಂಗವಾಗಿ ಬದಲಾಗುತ್ತೆ ಅನ್ನೋದಕ್ಕೆ ಇದೇ ಅತಿ ದೊಡ್ಡ ಸಾಕ್ಷಿಯಾಗಿದೆ. ನಮ್ಮ ದೇಶದ ಸಂಸ್ಕೃತಿಯನ್ನು ಕಾಪಾಡಿಕೊಳ್ಳಲು ಸಿಡಿದಿರುವಂತಹ ಕೊರಿಯಾನರ ರಾಷ್ಟ್ರೀಯ ಪ್ರಜ್ಞೆ ನಿಜಕ್ಕೂ ಕೂಡ ಜಗತ್ತಿನ ಅನೇಕ ದೇಶಗಳಿಗೆ ಒಂದು ಭಾರಿ ದೊಡ್ಡ ಪಾಠವಾಗಿದೆ ಅಂತ ಹೇಳಬಹುದು. ಸೊ ನಿಮ್ಗೆ ಏನನ್ಸುತ್ತೆ? ವಿದೇಶಿ ವಿದ್ಯಾರ್ಥಿಗಳು ಮಸೀದಿ ಕಟ್ತಾ ಇರೋದನ್ನ ವಿರೋಧಿಸಿ ಕೊರಿಯನ್ನರು ಹಂದಿ ತಲೆಯನ್ನ ಇಟ್ಟು ಮತ್ತು ಬೇಬಿಕ್ಯೂ ಪಾರ್ಟಿ ಮಾಡಿ ಪ್ರತಿಭಟನೆ ಮಾಡ್ತಾ ಇರುವ ಈ ಕಠೋರ ತಂತ್ರಗಾರಿಕೆ ಸರಿಯಾಗಿದೆ ಅಂತ ನಿಮ್ಗನ್ಸುತ್ತಾ? ತಮ್ಮ ದೇಶವು ಯುರೋಪಿನಂತೆ ಹಾಳಾಗಬಾರದು ಎನ್ನುವ ಕಾರಣಕ್ಕಾಗಿ ತಮ್ಮ ಸಂಸ್ಕೃತಿಯನ್ನು ಕಾಪಾಡಿಕೊಳ್ಳಲು ಸಿಡಿದಿರುವ
ಹೊಂದಿರುವ ಕೊರಿಯನ್ನರ ರಾಷ್ಟ್ರೀಯ ಪ್ರಜ್ಞೆಗೆ ನಿಮ್ಮ ಬೆಂಬಲ ಇದೆಯಾ? ಹೊರಗಡೆಯಿಂದ ಬರುವಂತಹ ವಲಸಿಗರು ತಾವು ಹೋದ ದೇಶದ ಸಂಸ್ಕೃತಿಯ ಜೊತೆಗೆ ಬೆರೆತು ಹೋಗ್ಬೇಕೇ ಹೊರತು ತಮ್ಮದೇ ಪ್ರತ್ಯೇಕ ನಿಯಮಗಳನ್ನ ಹೇರಬಾರದು ಅಂತ ನೀವು ಒಪ್ತೀರಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಜಾಗತಿಕ ರಾಜಕಾರಣ ಮತ್ತು ಸಾಂಸ್ಕೃತಿಕ ಸಂಘರ್ಷದ ಅಸಲಿ ಚಿತ್ರಣವನ್ನು ಎತ್ತಿ ಹಿಡಿಯುವ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಅಂತಾರಾಷ್ಟ್ರೀಯ ಸಂಬಂಧಗಳು, ಆಂತರಿಕ ಭದ್ರತೆ ಮತ್ತು ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟಿಪ್ ಯೂಟ್ಯೂಬ್ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಜಾಗತಿಕ ರಹಸ್ಯದ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟಿಪ್ ಕನ್ನಡ. ಧನ್ಯವಾದ.